ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ಕನ್ನಡ ಲೈಫ್ ಸ್ಟೋರಿ. ಇಂತಹ ಗಂಡಂದಿರನ್ನು ಪತ್ನಿಯರು ದ್ವೇಷಿಸದೆ ಇರಲಾಗುತ್ತಾ? ಪತ್ನಿ ಪತಿಯನ್ನು ತೊರೆದು ಹೋಗಲು ಮತ್ತು ಪತಿಯನ್ನು ದ್ವೇಷಿಸಲು ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ. ವೈವಾಹಿಕ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಪ್ರೀತಿ ಇರುವುದು ಬಹಳ ಮುಖ್ಯವಾಗಿದೆ. ಗಂಡ ಮತ್ತು ಹೆಂಡತಿಯ ನಡುವಿನ ತಿಳುವಳಿಕೆ, ಬಾಂಧವ್ಯ ಮತ್ತು ಉತ್ತಮ ಸಂವಹನವು ಅವರನ್ನು ಶಾಶ್ವತವಾಗಿ ಒಟ್ಟಿಗೆ ನಿಲ್ಲಿಸುವಂತೆ ಮಾಡುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರೀತಿಯ ಬದಲಿಗೆ ಭಯ ಮತ್ತು ದ್ವೇಷ ಬೆಳೆಯಲು ಕಾರಣವಾಗುತ್ತದೆ. ಇದರಿಂದ ಗಂಡ ಹೆಂಡತಿಯ ನಡುವೆ ಜಗಳ, ಮನಸ್ತಾಪ ಉಂಟಾಗಿ ಬೇರೆಯಾಗುವ ಪರಿಸ್ಥಿತಿಯು ಬರುತ್ತದೆ. ಯಾವುದೇ ಸಂಬಂಧದಲ್ಲಿ ಪ್ರೀತಿ ಮತ್ತು ಲೈಂಗಿಕ ಸಂಬಂಧಕ್ಕಿಂತ ಮುಖ್ಯವಾದುದು ದಾಂಪತ್ಯಗಳ ನಡುವೆ ಪರಸ್ಪರ ಪ್ರಾಮಾಣಿಕತೆ. ಯಾವುದೇ ಸಂದರ್ಭದಲ್ಲೂ ರಾಜಿ ಮಾಡಿಕೊಳ್ಳಲಾಗದ ಅಡಿಪಾಯದ ಇದು. ಇಂತಹ ಪರಿಸ್ಥಿತಿಯಲ್ಲಿ ಪತಿ ತನಗೆ ಮೋಸ ಮಾಡುತ್ತಿದ್ದರೆ ಎಂದು ಹೆಂಡತಿಗೆ ತಿಳಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಅವಳಿಗೆ ಇರುವುದಿಲ್ಲ. ಇದು ಅವನ ಹೃದಯವನ್ನು ಒಡೆಯುವುದಲ್ಲದೆ ಪ್ರೀತಿಯನ್ನು ದ್ವೇಷವಾಗಿ ಬದಲಾಯಿಸುತ್ತದೆ. ಪತ್ನಿಯ ಮೇಲೆ ಕೈ ಎತ್ತುವ ಗಂಡ. ಹೆಂಡತಿಯ ಹೊಡೆಯುವ ಗಂಡನನ್ನು ಯಾವ ಹೆಂಡತಿ ತಾನೇ ಇಷ್ಟಪಡುತ್ತಾಳೆ ಹೇಳಿ? ಕೌಟುಂಬಿಕ ಹಿಂಸೆಯನ್ನು ಯಾವುದೇ ಸಂದರ್ಭದಲ್ಲೂ ಸಹಿಸಬಾರದು. ಇದಕ್ಕಾಗಿ ಕಾನೂನುಗಳು ಸಹ ಇವೆ. ಈ ಪರಿಸ್ಥಿತಿಯಿಂದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯವನ್ನು ಒದಗಿಸುವ ಸಹಾಯ ಮಾಡುತ್ತದೆ. ಗಂಡ ಕೈ ಎತ್ತಿದರೆ ಆತನ ಮೇಲೆ ಕೋಪ, ದ್ವೇಷ ಬರುವುದು ಸಹಜ. ಮಾನಸಿಕ ಹಿಂಸೆ ನೀಡುವ ಪತಿ. ಕಿರುಕುಳವು ದೈಹಿಕ ಮಾತ್ರವಲ್ಲ, ಮಾನಸಿಕ ಮತ್ತು ಭಾವನಾತ್ಮಕವೂ ಆಗಿರುತ್ತದೆ. ಇದು ಮಹಿಳೆಯನ್ನು ಒಳಗಿನಿಂದ ಒಡೆಯುತ್ತದೆ. ಇದರಿಂದ ಅವಳು ತನ್ನ ಜೀವನದಕ್ಕೂ ಚೇತರಿಸಿಕೊಳ್ಳುವುದಿಲ್ಲ. ಇಷ್ಟೆಲ್ಲ ಕಿರುಕುಳ ನೀಡಿದ ಗಂಡನಿಗೆ ಹೃದಯದಲ್ಲಿ ಪ್ರೀತಿ ಹೇಗೆ ತಾನೇ ಉಳಿಯುವುದು ಸಾಧ್ಯ? ಮಕ್ಕಳ ಕಡೆಗೆ ಹಿಂಸಾತ್ಮಕ ವರ್ತನೆ. ಪತಿ ಪತ್ನಿಯರ ನಡುವೆ ಎಲ್ಲವೂ ಚೆನ್ನಾಗಿದೆ, ಆದರೆ ತಂದೆಯಾಗಿ ಪುರುಷನು ಮಕ್ಕಳ ಬಗ್ಗೆ ಹಿಂಸಕವಾಗಿರುವುದು. ಮಗುವಿನೊಂದಿಗೆ ಅಂತಹ ವರ್ತನೆ ಇದ್ದಾಗ ಯಾವುದೇ ಮಹಿಳೆ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದರಿಂದ ಅನೇಕ ಮಹಿಳೆಯರನ್ನು ತಮ್ಮ ಮಕ್ಕಳನ್ನು ತಂದೆಯಿಂದ ಬೇರ್ಪಡಿಸಲು ಬೆಳೆಸಲು ನಿರ್ಧರಿಸುತ್ತದೆ. ಫ್ರೆಂಡ್ಸ್, ಅರ್ಥ ಮಾಡಿಕೊಳ್ಳಿ, ಯಾವುದೇ ರೀತಿಯಲ್ಲಿ ನಿಮ್ಮ ಹೆಂಡತಿಗೆ ಆಗಲಿ ಗಂಡನಿಗೆ ಆಗಲಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಒಬ್ಬರನ್ನ ಅರ್ಥ ಮಾಡಿಕೊಳ್ಳಿ. ಗಂಡ ಹೆಂಡತಿಗೆ ಬೇಕಾಗಿರುವುದು ಒಳ್ಳೆ ಮನಸ್ಸು, ಅಂಡರ್ಸ್ಟ್ಯಾಂಡಿಂಗ್. ಒಬ್ಬರನ್ನ ಅರ್ಥ ಮಾಡಿಕೊಂಡ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಯಾವುದೋ ಕೆಲಸಕ್ಕೆ ಬಾರದು ಸಮಸ್ಯೆಗಳನ್ನು ಹೆಂಡತಿ ಮೇಲೆ ಹಾಕಲಿ ಗಂಡನ ಮೇಲೆ ಹಾಕುವುದು, ಇದೆಲ್ಲ ಸರಿ ಇರುವುದಿಲ್ಲ. ಅದಕ್ಕೆ ಜಗಳ ಬರುವುದು. ಜಾಸ್ತಿ ಜನ ಇದೇ ಮಾಡ್ತಾ ಇದರಿಂದ ಹಾಳಾಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಯಾರಿಷ್ಟ ಅವ್ರಿಗೆ ಬಿಟ್ಟಿರೋದು. ನೀವು ಬಲವಂತವಾಗಿ ನಮ್ಮ ಲೈಫಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇಟ್ಕೊಂಡ್ರೆ ಅದು ನಿಮಗೆ ಅಪಾಯವಾಗುತ್ತದೆ. ಇಷ್ಟವಿಲ್ಲದೇ ಮನಸ್ಸು ಎಂದೂ ಶಾಶ್ವತವಾಗಿ ಇರುವುದಿಲ್ಲ. ಇಷ್ಟವಾಗಿ ಇರುವುದು ಮನಸ್ಸು ನೀವೇನಂದರೂ ಸಹಿಸುತ್ತದೆ. ಇದೇ ನಾನು ಹೇಳುತ್ತಿರೋದು. ಈ ಸ್ಟೋರಿ ನಿಮಗೆ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ನನ್ನ ಮನಸ್ಸಿನಿಂದ ಅನ್ಕೋತಾ ಇದ್ದೀನಿ. ಈ ಸ್ಟೋರಿ ಕೇಳಿದ ಪ್ರತಿ ಒಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಕನ್ನಡ ಲೈಫ್ ಸ್ಟೋರಿನಿಂದ ಕೇಳಿದ ಪ್ರತಿಯೊಬ್ಬರಿಗೆ, ನನ್ನ ವ್ಯೂವರ್ಸಿಗೆ ಹ್ಯಾಪಿ ದೀಪಾವಳಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.